ಗರೀಬಿ ಹಠಾವ್ ಅನ್ನತಕ್ಕಂಥ ಚಳವಳಿ ಸಂದರ್ಭದಲ್ಲಿ ಎಲ್ಲೂ ಸಹ ಯಾವುದೇ ಸಮಾರಂಭ, ಮದುವೆ ಮುಂತಾದ ಸಮಾರಂಭದಲ್ಲಿ 200 ಜನಕ್ಕಿಂತ ಜಾಸ್ತಿ ಸೇರಬಾರ್ದು, ರೇಷನ್ ಸಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ಎಮರ್ಜೆನ್ಸಿ ಬಂದಿತ್ತು. ಅದನಂತರ ಪೊಲಿಟಿಕಲ್ ಎಮರ್ಜೆನ್ಸಿ ಬಂತು, ನಮಗೆಲ್ಲರಿಗೂ ಗೊತ್ತಿರಬಹುದು. ಆದರೆ ಆ ನೆನಪು 45 ವರ್ಷಗಳಲ್ಲಿ ಮಸ್ಕಾಗ್ತಾ ಇದೆ. ಆದರೆ ಪ್ರತಿ ವರ್ಷವೂ ಸಹ ಜೂನ್ 26ಕ್ಕೆ ಕರಾಳ ದಿನ ಅಂತ ಆಚರಣೆ ಮಾಡೋದಂತೂ ನಡೀತಾ ಇದೆ. ವರ್ಷಕ್ಕೊಂದ್ಸಲಿ ಯುಗಾದಿ ಅನ್ನೋ ಹಾಗೆ ವರ್ಷಕ್ಕೊಂದ್ಸಲಿ ಆ ಕರಾಳ ದಿನದ ನೆನಪು ನಾವು ಆಗಸ್ಟ್ 15ರ ಹೋರಾಟ ಹೇಗೆ ಜ್ಞಾಪಿಸ್ಕೋತೀವಿ, ಸ್ವಾತಂತ್ರ್ಯದ ಹೋರಾಟ, ಹಾಗೆ ಜೂನ್ 26ರಂದು ಸಹ ಹೋರಾಟ ನೆನಪು ಮಾಡ್ಕೋತೀವಿ. ಆ ನೆನಪು ಮಾಡ್ಕೊಳ್ಳೋದ್ರಲ್ಲಿ ಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಎಡಪಂಥೀಯರು, ಬಲಪಂಥೀಯರು ಎಲ್ಲ ಹೋರಾಟಗಾರರು ನೆನಪು ಮಾಡ್ಕೋತಾರೆ ಅದನ್ನು. ಅವತ್ತಿನ ಸಂದರ್ಭ ಹೇಗಿತ್ತು, ರಾಜಕೀಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಅವನು ಹೇರಿದಾಗ ನಾನು ಅವಾಗಿನ್ನೂ ಯುವಕ, ನನಗೆ ಸುಮಾರು 20-21 ವರ್ಷದ ಒಂದು ವಯಸ್ಸಿನ ಸಂದರ್ಭ. ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರಿತು, ನಮಗೆ ನಿಜದ ಸುದ್ದಿ ಗೊತ್ತಾಗ್ತಾನೆ ಇರಲಿಲ್ಲ. ಹಿಂದೇನೂ ನಿಜದ ಸುದ್ದಿ ಅಷ್ಟು ಗೊತ್ತಾಗ್ತಿರಲಿಲ್ಲ. ಆವಾಗ ಅತಿ ಹೆಚ್ಚು ಚಾನಲ್ಗಳು ಇರ್ತಿರಲಿಲ್ಲ, ಸರ್ಕಾರಿ ಚಾನಲ್ಗಳು ಮಾತ್ರ. ಅದನ್ನು ಒಂದು ಹಾಸ್ಯಕ್ಕೆ ಹಿಂದೆ ಕೊಡ್ತಾ ಇತ್ತು. ಸರ್ಕಾರಿ ಚಾನಲ್ ಅಂತಂದರೆ ಸರ್ಕಾರದ ಮಾತ್ರ ಹೇಳುತ್ತೆ, ಸರ್ಕಾರ ಏನು ಸುಳ್ಳು ಹೇಳುತ್ತೆ ಅದನ್ನೇ ಪ್ರತಿಬಿಂಬಿಸುತ್ತೆ ಅನ್ನೋಂಥದ್ದು ಸಹ ಪತ್ರಿಕೆಗಳಲ್ಲಿ ಬರ್ತಾಯಿತ್ತು. ಆದರೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಸಾಕಷ್ಟು ಟಿ.ಎಸ್. ರಾಮಚಂದ್ರ ರಾವು, ಖಾದ್ರಿ ಶಾಮಣ್ಣ ಅವರು ಇವರದನ್ನೆಲ್ಲ ನಾವು ನೆನಪು ಮಾಡ್ಕೊಂಡಾಗ ಆವತ್ತಿನ ಪತ್ರಿಕಾ ಸ್ವಾತಂತ್ರ್ಯದ ಒಂದು ಸವಿನ ನಾವು ಅನುಭವಿಸಿದ್ದುಂಟು.